ಈ ಮನುಷ್ಯನಿಗೆ ತಿಕ್ಕಲ್ತನ ಅನ್ನುವಂಥದ್ದು ಹೆಂಗೆ ಕೆಲಸ ಮಾಡುತ್ತೆ ಅನ್ನೋಕ್ಕೆ ಬೆಸ್ಟ್ ಎಕ್ಸಾಂಪಲ್ ನೋಡಿ ಡ್ರೋನ್ ಪ್ರತಾಪ್. ಯಾಕಂದರೆ ಸುಮ್ಮನಿರುವಂಥ ವ್ಯಕ್ತಿಯಲ್ಲ, ಹಿಂದೆಲ್ಲ ಡ್ರೋನ್ಗಳನ್ನು ಹಾರಿಸಿದ್ದಾಯಿತು, ಮಹಾನ್ ಮೇಧಾವಿ ಅಂತ ಅನ್ಸ್ಕೊಂಡಿದ್ದಾಯಿತು, ಸನ್ಮಾನ ಸತ್ಕಾರಗಳನ್ನು ಸ್ವೀಕಾರ ಮಾಡಿದ್ದಾಯಿತು, ಬೇರೆ ಬೇರೆ ದೇಶಗಳಿಂದ ನನಗೆ ಆಫರ್ ಬಂದಿದೆ ಅಂತ ಹೇಳಿದ್ದಾಯಿತು, ಏನೆಲ್ಲರೂ ಹಾಡಿದ್ದು ಹೊಗಳಿದ್ದು ನೋಡಿದ್ದೀವಿ ನಾವು. ಇನ್ನು ಈ ಸೋಡಿಯಂ ಬಾಂಬ್ ಹಾಕಿ ಈ ರೀತಿ ಮಾಡಬೇಡಿ ಅಂತ, ಇದು ಒಳ್ಳೆ ಕಥೆ ಅಲ್ಲ. ಯಾವಂದರೆ ತಲೆ ಮೇಲೆ ಬಾಂಬ್ ಬೆಸ್ತು ನೀವು ಈ ರೀತಿ ಮಾಡಬಾರ್ದು ಅಂತ ಕರೆ ಕೊಟ್ಟರಾಗುತ್ತಾ? ಯಾವನ್ಗಾರ ಚಾಕು ಹಾಕಿ ನೀವು ಈ ರೀತಿ ಮಾಡಬಾರ್ದು, ಅದಕ್ಕೋಸ್ಕರ ನಾನು ಜಾಗೃತಿ ಮೂಡಿಸ್ತಾ ಇದ್ದೀನಿ ಅಂತ ಹೇಳಿದ್ರಾಗತ್ತಾ? ಎಂಥ ತಲೆ ತಿರ್ಕ ನೋಡಿ ಈ ಮನುಷ್ಯ. 26ರವರೆಗೆ ಡ್ರೋನ್ ಪ್ರತಾಪ್ಗೆ ನ್ಯಾಯಾಂಗ ಬಂಧನವನ್ನು ವಿಧಿಸಲಾಗಿದೆ. 10 ದಿನ ನ್ಯಾಯಾಂಗ ಬಂಧನಕ್ಕೆ ಕೋರ್ಟ್ ಆದೇಶ ಕೊಟ್ಟಿದೆ. ನೋಡಿ, ಈ ಪ್ರಯೋಗ ಅಪಾಯಕಾರಿ, ಇದನ್ನು ಯಾರೂ ಪ್ರಯತ್ನಿಸಬಾರದು. ನೀನ್ಯಾಕೆ ಪ್ರಯತ್ನ ಮಾಡ್ತಾ ಇದೆಯಪ್ಪ? ಹಾಗಾದರೆ ಅದನ್ನು ತಗೊಂಡು ಬಿಸಾಕೋದು. ಮೊದಲೇ ಸೋಡಿಯಂ ಅದು ಬಿದ್ದ ತಕ್ಷಣ ಏನಾಗುತ್ತೆ ಹೇಳಿ? ಸೋಡಿಯಂ ನೈಟ್ರೇಟ್ ಸಿಡಿಯುತ್ತೆ ಜೋರಾಗಿ. ಎಷ್ಟು ತಿಕ್ಕಲ್ತನ ನೋಡಿ. ಯಾವುದೋ ಕೃಷಿ ಹೊಂಡದಲ್ಲಿ ಈಗ ಈ ಮನುಷ್ಯ ಮಾಡೋವಂಥ ಅವಾಂತರಗಳಿರಲಿ, ಆ ಸಂಬಂಧಪಟ್ಟಂಥ ಕೃಷಿ ಹೊಂಡ ಯಾರು ಮಾಡಿದಾರಲ್ಲ ಆ ವ್ಯಕ್ತಿನೂ ಕೂಡ ಈಗ ಪೊಲೀಸ್ ತನಿಖೆಯನ್ನು ಎದುರಿಸಬೇಕು, ವಿಚಾರಣೆಯನ್ನು ಎದುರಿಸಬೇಕು. ಇಂಥ ಸಂಗತಿ. ಇದಕ್ಕೆ ಸಂಬಂಧಪಟ್ಟಂಗೆ ಸಿಎಂ ಕಚೇರಿ ವರದಿ ಕೇಳಿದೆಯಂತೆ. ಅಧಿಕಾರಿಗಳಿಗೆ ವರದಿ ಕೊಡಿ ಅಂತ ಮುಖ್ಯಮಂತ್ರಿಗಳ ಕಾರ್ಯಾಲಯ ಸೂಚನೆ ಕೊಟ್ಟಿದೆ. ಮಾಲಿನ್ಯ ನಿಯಂತ್ರಣ ಅಧಿಕಾರಿಗಳಿಗೆ ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂಗೆ ಸಂದೇಶ ಹೋಗಿದೆ. ಇನ್ನು ಮಧುಗಿರಿ CPI ಕಚೇರಿಗೂ ಕೂಡ ಬಂದಿದ್ದಾರೆ ಪೊಲೀಸರು, ಅಧಿಕಾರಿಗಳು ಬಂದಿದ್ದಾರೆ ವಿಚಾರಣೆ ಮಾಡಲಿಕ್ಕೆ, ಅದರಿಂದ ಮಾಹಿತಿ ಸಂಗ್ರಹ ಮಾಡಲಿಕ್ಕೆ. ನೋಡಿ, ಒಂದು ಕಡೆಗೆ ಡ್ರೋನ್ ಪ್ರತಾಪನ ಹುಚ್ಚಾಟವನ್ನು ತೋರಿಸ್ತಾ ಇದ್ದೀವಿ, ಇನ್ನೊಂದು ಕಡೆಗೆ ಡ್ರೋನ್ ಪ್ರತಾಪ್ ಅರೆಸ್ಟ್ ಆಗಿದ್ದು, ಜೈಲಿಗೆ ಹೋಗ್ತಿರುವಂಥ ವಿಜುವಲ್ಸು ಇದು. ಬರೀ ನಮ್ಮ ಪ್ರತಿನಿಧಿ ಮಹೇಶ್ ಈಗ ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದರೆ. ಮಹೇಶ್, ನಾವು ನೋಡ್ತಾ ಇದ್ವಿ ಈತನ ಹುಚ್ಚಾಟವನ್ನು, ಯಾವ ರೀತಿ ಈತ ಈ ಬಿಸಾಕಿ ಅದನ್ನು ಡಮ್ ಅನ್ಸೋದು, ಇದನ್ನು ಯಾರು ಮಾಡಬೇಡಿ ಅಂತ ಬೇರೆ ಕರೆ ಕೊಡೋದು ಒಂದು ಕಡೆಗೆ. ಇನ್ನೊಂದು ಕಡೆಗೆ ಏನು ಅಂದರೆ ಪ್ರತಾಪ್ಗೆ ನ್ಯಾಯಾಂಗ ಬಂಧನ ವಿಧಿಸಿರೋದು, ಜೈಲಿನ ಒಳಗಡೆಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಪೊಲೀಸರು. ಆ ದೃಶ್ಯಾವಳಿಗಳನ್ನು ಕೂಡ ನಾವು ತೋರಿಸ್ತಾ ಇದ್ದೀವಿ. ಇನ್ನೊಂದು ಕಡೆಗೆ ಮುಖ್ಯಮಂತ್ರಿಗಳ ಕಾರ್ಯಾಲಯದಿಂದ ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂಗೆ ಮಾಹಿತಿ ಕೊಡಿ ಎನ್ನುವಂಥ ಸಂಗತಿ ಕೂಡ ಬಂದಿದೆ. ಏನು ನಡೀತಾ ಇದೆ? ರಂಗನಾಥ್, ಖಂಡಿತ ಸೋಡಿಯಂ ಮೆಟಲ್ ಸ್ಫೋಟ ಪ್ರಕರಣ ಸಂಬಂಧಪಟ್ಟಂಗೆ ಏನೋ ಈ ಒಂದು ಸೋಡಿಯಂ ಪ್ರತಾಪ್ಗೆ ಸಾಕಷ್ಟು ಏನೋ ಈ ಒಂದು ಸಂಕಷ್ಟ ಮುಂದಾಗಿರುವಂತದ್ದು. ಪ್ರಮುಖವಾಗಿ ಇವತ್ತು ಏನು ಕೋರ್ಟ್ಗೆ ಹಾಜರುಪಡಿಸಿ ಬಳಿಕ ಈಗಾಗಲೇ ಜೈಲು ಕೂಡ ಶಿಫ್ಟ್ ಆಗಿರುವಂತದ್ದು. ಆದ್ರೆ ಇವಾಗ ಏನು ಘಟನೆ ಸಂಬಂಧ ಸಿಎಂ ಕಚೇರಿಯಿಂದ ವರದಿ ನೀಡುವಂತೆ ಸೂಚನೆ ಕೂಡ ಬಂದಿರುವಂತ ಈಗಾಗಲೇ ಆ ಮಧುಗಿರಿ CPI ಕಚೇರಿಗೆ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧಿಕಾರಿಗಳು ಕೂಡ ಭೇಟಿ ನೀಡಿ ಪರಿಶೀಲನೆ ಕೂಡ ಮಾಡ್ತಾರೆ. ಅಂದ್ರೆ ಈಗಾಗಲೇ 4-5 ದಿನಗಳಿಂದ ನಡೆದಂತ ಓವರ್ ಆಲ್ ಏನು ಈ ಒಂದು ತನಿಖೆ ಸಂಗ್ರಹಿಸಿ ಅದನ್ನ ಮಾಹಿತಿಯನ್ನು ಪಡೆದುಕೊಂಡು ಏನು ಸಿಎಂ ಕಚೇರಿ ತಲುಪಿಸುವಂತ ನಿಟ್ಟಿನಲ್ಲಿ ಈಗಾಗಲೇ 2 ಅಧಿಕಾರಿಗಳು ಕೂಡ ಭೇಟಿ ನೀಡಿ ಪರಿಶೀಲನೆ ಮಾಡ್ತಾ ಇದ್ರೆ. ಇದ್ರ ಜೊತೆಗೆ ಕೃಷಿ ಹೊಂಡಕ್ಕೆ ಭೇಟಿ ನೀಡಿ ಅಲ್ಲಿನ ಒಂದು ನೀರಿನ ಕೆಮಿಕಲ್ ಮತ್ತು ಇದ್ರ ಜೊತೆಗೆ ಅಲ್ಲಿ ಸ್ಥಳದಲ್ಲಿದ್ದಂತಹ ಸಾಕಷ್ಟು ಒಂದು ಕೆಮಿಕಲ್ ಅನ್ನು ಸಂಗ್ರಹಿಸಿ ಲ್ಯಾಬ್ ಕೂಡ ರವಾನೆ ಮಾಡಿರುವಂತದ್ದು. ಮತ್ತಷ್ಟು ಈ ಒಂದು ಡ್ರೋನ್ ಪ್ರತಾಪ್ಗೆ ಒಂದು ಸಂಕಷ್ಟ ಮುಂದುವರಿಯೋದು ಎಳ್ಳೆ ಮಾತಿಲ್ಲ ಅಂತ ಹೇಳ್ಬೋದು ರಂಗನಾಥ್. ಎಸ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.